ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 7ನೇ ದಿನಕ್ಕೆ ಕಾಲಿಟ್ಟ ಬೆಳಗಾವಿಯ ಚಳಿಗಾಲದ ಅಧಿವೇಶನ. ಶಾಮನೂರು ನಿಧನದಿಂದಾಗಿ ನಿನ್ನೆ ಸಂತಾಪಕ್ಕಷ್ಟೇ ಸೀಮಿತ ಆಗಿದೆ. ಇವತ್ತು ಮತ್ತೆ ಮಾಮೂಲಿಯಾಗಿ ನಡೆಯಲಿರುವಂಥ ಕಲಾಪ. ಬೆಳಗ್ಗೆ ಪ್ರಶ್ನೋತ್ತರ ವೇಳೆ ಶಾಸಕರಿಂದ ಪ್ರಶ್ನೆ, ಸರ್ಕಾರದ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮುಂದುವರಿಕೆ. ಚರ್ಚೆಯ ನಂತರ ಸಿಎಂ ಸಿದ್ದರಾಮಯ್ಯರಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ದ್ವೇಷ ಭಾಷಣದ ವಿಧೇಯಕದ ಮೇಲೆ ಚರ್ಚೆಗೆ ಅವಕಾಶ ನೀಡಬಹುದಾದ ಸಾಧ್ಯತೆಯೂ ಇದೆ. ಈ ವೇಳೆ ಪ್ರತಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದೆ. ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಬಿಲ್ ಮಂಡಿಸಿರುವಂತಹ ಆರೋಪ ಈಗಾಗಲೇ ಬಿಜೆಪಿಗರು ಮಾಡಿದ್ದಾರೆ. ಹೀಗಾಗಿ ಸದನದಲ್ಲಿ ತೀವ್ರ ಸದ್ದು ಗದ್ದಲ ಉಂಟಾಗಬಹುದಾದ ಸಾಧ್ಯತೆ ಇದೆ. ನಿನ್ನೆ ಅಧಿವೇಶನ ನಡೆದಿಲ್ಲ, ಸಂತಾಪಕ್ಕಷ್ಟೇ ಸೀಮಿತವಾಗಿತ್ತು. ನಿನ್ನೆನೆ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ವಿಶೇಷ ಪ್ಯಾಕೇಜನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ನಿನ್ನೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇವತ್ತು ಈ ವಿಚಾರಗಳು ಚರ್ಚೆಗೆ ಬರ್ಬೋದು, ಮುನ್ನೆಲೆಗೆ ಬರಬಹುದು ಅಂತ. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈ ದ್ವೇಷ ಭಾಷಣದ ಮಸೂದೆ, ಇದಕ್ಕೆ ಈಗಾಗಲೇ ವಿಪಕ್ಷಗಳು ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿರೋದು. ಬಿಜೆಪಿ ಇದು ನಮಗೋಸ್ಕರನೇ ಮಾಡ್ತಾ ಇರೋದು, ಟಾರ್ಗೆಟ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ಸಿಗರ ವಾದ, ನಾವು ಅವರಿಗೋಸ್ಕರ ಏನು ಮಾಡ್ತಾ ಇಲ್ಲ ಅಂತ. ಬಟ್ ಈ ವಿಚಾರ ಇವತ್ತು ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಸದ್ದು ಗದ್ದಲ ಉಂಟಾಗಬಹುದಾದ ಸಾಧ್ಯತೆ ಇದೆ. ಪ್ರತಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಬಹುದಾದ ಸಾಧ್ಯತೆ ಇದೆ. ಬಿಜೆಪಿ ನಾಯಕರು ನಮ್ಮನ್ನೇ ಗುರಿಯಾಗಿಸಿಕೊಂಡು, ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡೇ ಈ ಬಿಲ್ಲನ್ನು ಮಂಡಿಸ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ದ್ವೇಷ ಭಾಷಣ ಯಾಕೆ ಮಾಡಬೇಕು, ದೇಶದಲ್ಲಿ ವಿಷಬೀಜನೆ ಬಿತ್ತೋ ಕೆಲಸವನ್ನು ಯಾಕೆ ಮಾಡಬೇಕು, ಅದು ಬಿಜೆಪಿಗರು ಮಾಡಿದ್ರು ಯಾರು ಮಾಡಿದ್ರು ಅವ್ರ ವಿರುದ್ಧ ಆ್ಯಕ್ಷನ್ಸ್ ಆಗಲೇಬೇಕು ಅನ್ನೋ ರೀತಿಯಲ್ಲಿ ಇದ್ದಾರೆ. ಬಟ್ ಇದಕ್ಕೆ ವಿರೋಧ ವ್ಯಕ್ತ ಆಗ್ಬೋದು. ಕಳೆದ ಬಾರಿ ಮೈಕೆಲ್ಲ ಆಫ್ ಆಗಿಬಿಟ್ಟಿತ್ತು, ಹಾಗಾಗಿ ಸಮಸ್ಯೆ ಆಗಿತ್ತು. ಆದರೆ ಈ ಬಾರಿ ಸದ್ದು ಗದ್ದಲ ಉಂಟಾಗಬಹುದಾದ ಸಾಧ್ಯತೆ ಇದೆ. ಮತ್ತು ಪ್ರಮುಖವಾಗಿ ಈ ಅಧಿವೇಶನದ ಹೈಲೈಟ್ ಅಥವಾ ಈ ಅಧಿವೇಶನದಲ್ಲಿ ಆಗಲೇಬೇಕಾಗಿರುವಂಥ ವಿಚಾರ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ. ಉತ್ತರ ಕರ್ನಾಟಕ ಭಾಗಕ್ಕೆ ಕೆಲವೊಂದಷ್ಟು ಅನುದಾನ ಬಿಡುಗಡೆ, ವಿಶೇಷ ಪ್ಯಾಕೇಜ್ ಬಿಡುಗಡೆ. ಸೊ ಇದಾಗಲೇಬೇಕು ಅಂತಾನೆ ಎಲ್ಲರೂ ಗಮನ ಹರಿಸಿದ್ದು. ಹಾಗಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆನೇ ಪ್ರಸ್ತಾಪಿಸಬಹುದು. ವಿಶೇಷವಾದಂಥ ಪ್ಯಾಕೇಜನ್ನು ಕೂಡ ಅನೌನ್ಸ್ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾರೆ, ಉತ್ತರ ಕರ್ನಾಟಕ ಭಾಗಕ್ಕೆ ಬಂಪರ್ ಆಫರ್ ಏನಾದರೂ ಇದೆಯಾ, ಏನೆಲ್ಲ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ, ಆ ನಿರೀಕ್ಷೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಜಾನುವಾರು ಪ್ರತಿಬಂಧಕ ಕಾಯ್ದೆ ಮಂಡನೆಯಿಂದ ಹಿಂದೆ ಸರಿದಂಥ ಸರ್ಕಾರ ಹಿಂದಿನ ಬಿಜೆಪಿ ಕಾಯ್ದೆಗೆ ಕೆಲ ಸರಳೀಕರಣವನ್ನು ಮಾಡಿತ್ತು ಸರ್ಕಾರ. ಈ ಹಿಂದೆ ಕಾಯ್ದೆ ತಂದಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಸರಳೀಕರಣ ಮಾಡಿದ್ರು. ಆದರೆ ಮತ್ತೆ ವಿವಾದಕ್ಕೆ ಈಡಾಗಬಹುದೆಂಬ ಹಿನ್ನೆಲೆಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರಂತೆ. ಕಾನೂನು ಸುವ್ಯವಸ್ಥೆ, ಮೂಲ ಸೌಕರ್ಯಗಳ ಬಗ್ಗೆ ಚರ್ಚೆ. ಈ ವೇಳೆ ಸರ್ಕಾರದ ವಿರುದ್ಧ ಮುಗಿಬೀಳಲಿರುವಂಥ ಪ್ರತಿಪಕ್ಷಗಳು ಶಾಸಕರ ಅನುದಾನ, ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಬಹುದಾದಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತಿನ ಸದನ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಸಾಕಷ್ಟು ವಿಚಾರ ಮುನ್ನೆಲೆಗೆ ಬರ್ಬೋದು, ಚರ್ಚೆ ಆಗ್ಬೋದು. ಬಿಜೆಪಿಗರು ಮತ್ತು ಕೆಲವೊಂದಷ್ಟು ಶಾಸಕರುಗಳು ಅನುದಾನದ ಕೊರತೆಯ ವಿಚಾರವನ್ನು ಮಾತಾಡ್ಬೋದು. ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಅಭಿವೃದ್ಧಿ ಆಗಿಲ್ಲ, ಯಾವ ವಿಚಾರಗಳು ಇನ್ನೂ ಹಾಗೆ ಹಿಂದಕ್ಕೆ ಉಳಿದಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗಬಹುದು. ಕಾನೂನು ವ್ಯವಸ್ಥೆ ಮತ್ತು ಮೂಲ ಸೌಕರ್ಯದ ವ್ಯವಸ್ಥೆ, ಜಾನುವಾರು ಪ್ರತಿಬಂಧಕ ಕಾಯ್ದೆ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗಿ ಗದ್ದಲ ಉಂಟಾಗಬಹುದಾದ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚಿಸಿ ಒಂದಷ್ಟು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಜೆಪಿಗರು ಅಧಿವೇಶನ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಾಯಿಂಟ್ಸ್ ಮಾಡ್ಕೊಂಡಿದ್ರು. ಈ ವಿಚಾರಗಳ ಮೇಲೆ, ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಅದೆಲ್ಲವೂ ಇವತ್ತು ಚರ್ಚೆ ಆಗಬಹುದು. ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸಮಂಜಸ ಕೊಡುತ್ತೆ, ಯಾವ ಥರ ಉತ್ತರ ಕೊಡುತ್ತೆ, ಪರಿಹಾರನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಿಂತನೆಗಳು ನಡೆದಿದೆ, ಏನೆಲ್ಲ ಸವಾಲುಗಳು ಎದುರಾಗಿದೆ, ಆ ಎಲ್ಲ ವಿಚಾರಗಳು ಕೂಡ ಇವತ್ತು ಅಧಿವೇಶನದಲ್ಲಿ ಪ್ರಸ್ತಾಪ ಆಗಬಹುದಾದ ಸಾಧ್ಯತೆಯನ್ನು ಹೇಳಲಾಗ್ತಾ ಇದೆ, ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ಯಾವೆಲ್ಲ ವಿಚಾರ ಚರ್ಚೆಗೆ ಬರ್ಬೋದು, ಯಾವ ವಿಚಾರ ಗದ್ದಲಕ್ಕೆ ಕಾರಣ ಆಗ್ಬೋದು? ಸಭೆ ಕಲಾಪ ಕಾಲಿಟ್ಟಿದೆ. ನಿನ್ನೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಕಲಾಪವನ್ನ ಕೇವಲ ಸಂತಾಪಕ್ಕಷ್ಟೇ ಸೀಮಿತಗೊಳಿಸಲಾಗಿತ್ತು.
ಇವತ್ತು ಇಡೀ ದಿನ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಚರ್ಚೆ ಕೂಡ ಮುಂದುವರಿಯುತ್ತೆ. ಹಾಗೆ ಅದಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನ ಕೊಡುವಂತ ಸಾಧ್ಯತೆಗಳಿದೆ. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ದ್ವೇಷ ಭಾಷಣದ ವಿಧೇಯಕವನ್ನ ಈಗಾಗಲೇ ಮಂಡನೆ ಮಾಡಲಾಗಿತ್ತು ವಿಧಾನಸಭೆಯಲ್ಲಿ. ಆದ್ರೆ ಚರ್ಚೆಗೆ ಅದನ್ನ ಕೈಗೆತ್ತಿಕೊಂಡಿರಲಿಲ್ಲ. ಇವತ್ತು ಅದನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳಲಾಗತ್ತೆ. ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಕಾರಣ ಈಗಾಗಲೇ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿಯೇ ಈ ವಿಧೇಯಕವನ್ನ ತರಲಾಗಿದೆ ಅನ್ನುವಂತ ಆರೋಪಗಳಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಪ್ರತಿ ಬಾರಿ ಕೋಮು ದ್ವೇಷ ಏನ್ ಕೆರಳುತ್ತೆ, ಕೋಮು ಘರ್ಷಣೆಗಳು ಸಂಭವಿಸುತ್ತೆ. ಅದಕ್ಕೆ ಕಾರಣ ಪ್ರಚೋದನಕಾರಿ ಭಾಷಣಗಳು ಅಂತೇಳಿ ಈಗಾಗಲೇ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಆ ಹಿನ್ನೆಲೆಯಲ್ಲೇ ಅಂತಹ ಪ್ರಚೋದನಕಾರಿ ಭಾಷಣಗಳಿಗೆ ಕಡಿವಾಣವನ್ನ ಹಾಕ್ಬೇಕು ಅಂತೇಳಿ ಸರ್ಕಾರ ಈ ವಿಧೇಯಕವನ್ನ ತಂದಿದೆ. ಹಾಗಾಗಿ ಇವತ್ತು ಅದನ್ನ ಚರ್ಚೆಗೆ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಸದನದಲ್ಲಿ ಸಾಕಷ್ಟು ಸದ್ದುಗದ್ದಲ ಕೂಡ ಆಗಬಹುದು. ಒಂದು ವೇಳೆ ಬಾಯ್ಕಾಟ್ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು. ನೀತಿ ಇದರ ಜೊತೆಗೆ ಜಾನುವಾರು ಪ್ರತಿಬಂಧಕ ವಿಧೇಯಕವನ್ನ ಜಾರಿಗೆ ತರಬೇಕು ಅಂತೇಳಿ ಸರ್ಕಾರ ಹೊರಟಿತ್ತು. ಅದಕ್ಕೆ ಪೂರಕವಾಗಿ ಕರಡನ್ನು ಕೂಡ ರೆಡಿ ಮಾಡ್ಕೊಂಡಿತ್ತು. ಆದ್ರೆ ಈ ವಿಧೇಯಕವನ್ನ ಮಂಡನೆ ಮಾಡಿದ್ರೆ ವಿವಾದಕ್ಕೆ ಕಾರಣ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಅದನ್ನ ಮಂಡನೆ ಮಾಡೋದು ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆ ವಿಧೇಯಕವನ್ನ ಇವತ್ತು ಮಂಡನೆ ಮಾಡಬೇಕಾಗಿತ್ತು. ಕೆಲವು ಸರಳೀಕರಣಗಳನ್ನ ಮಾಡಲಾಗಿದೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗೋಹತ್ಯೆ ಸಂರಕ್ಷಣಾ ವಿಧೇಯಕವನ್ನ ತರಲಾಗಿತ್ತು. ಅದರಲ್ಲಿ ಸಾಕಷ್ಟು ಕಠಿಣವಾದಂತ ನಿಯಮಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಕಾರಣ ಯಾರು ಕಳ್ಳತನದಲ್ಲಿ ಗೋವುಗಳನ್ನ ಸಾಗಾಟ ಮಾಡ್ತಾರೆ, ಅಕ್ರಮವಾಗಿ ವಧೆ ಮಾಡ್ತಾರೆ, ಅಂತವರ ವಿರುದ್ಧವಾಗಿ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಈಗ ಸರ್ಕಾರ ತರುವುದಕ್ಕೆ ಹೊರಟಿರುವಂತ ವಿಧೇಯಕದಲ್ಲಿ ವಾಹನಗಳನ್ನ ಏನು ಗೋ ಸಾಗಾಣಿಕೆ ಮಾಡ್ತಾರೆ ಅಂತೇಳಿ ವಾಹನಗಳಲ್ಲಿ ಸಾಗಾಣಿಕೆ ಮಾಡ್ತಾರೆ, ಅಂತಹ ವಾಹನಗಳನ್ನ ಬಿಡಿಸ್ಕೊಳ್ಳೋದಕ್ಕೆ ಅದರಲ್ಲಿ ಅವಕಾಶಗಳನ್ನ ಕಲ್ಪಿಸಲಾಗಿತ್ತು. ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಕಡಿತಗೊಳಿಸಲಾಗಿತ್ತು ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಈ ವಿಧೇಯಕವನ್ನ ಮಂಡಿಸಿದ್ದೆ ಆದ್ರೆ ಬಿಜೆಪಿ ಆಕ್ರೋಶಕ್ಕೆ ಗುರಿಯಾಗಬೇಕಾಗತ್ತೆ ಅನ್ನುವಂತ ಕಾರಣಕ್ಕೆ ಸರ್ಕಾರ ಅದರಿಂದ ಹಿಂದಕ್ಕೆ ಸರಿಯುವಂತ ಒಂದು ಪ್ರಯತ್ನಗಳಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಆ ವಿಧೇಯಕವನ್ನ ರದ್ದುಪಡಿಸುವಂತ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಇದರ ಜೊತೆಗೆ ಕಾನೂನು ಸುವ್ಯವಸ್ಥೆ ವಿಚಾರವನ್ನ ಕೈಗೆತ್ತಿಕೊಂಡು ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು, ಬ್ಯಾಂಕ್ ದರೋಡೆ ಪ್ರಕರಣ, ಹಾಗೆ ಕೊಲೆ ಸುಲಿಗೆ ಪ್ರಕರಣಗಳು, ಜೊತೆಗೆ ರೋಡ್ ರೇಜ್ ಪ್ರಕರಣಗಳು, ಕಿರಿಕಿರಿ ಕೊಡುವಂತ ಪ್ರಕರಣಗಳು, ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಪಕ್ಷಗಳು ಆಗ್ರಹವನ್ನ ಮಾಡಲಿವೆ. ಈ ಸಂದರ್ಭದಲ್ಲೂ ಕೂಡ ಸರ್ಕಾರ ಮತ್ತೆ ಪ್ರತಿಪಕ್ಷಗಳ ನಡುವೆ ತಿಕ್ಕಾಟ ಆಗುವಂತ ಸಾಧ್ಯತೆಗಳಿದೆ ನೀತಿ. ಹಾಗಾಗಿ ಇವತ್ತಿನ ಸದನ ಸಾಕಷ್ಟು ಸದ್ದುಗದ್ದಲದಿಂದ ಕೂಡಿರಲಿದೆ. ಓಕೆ, ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ.